ಶಾಸ್ತ್ರಿಗಳೇ, ಈ ದಿನ ಮಂಗಳವಾರದ ಪಂಚಾಂಗದ ವಿಶೇಷತೆ ಜೊತೆಗೆ ವಸಂತ ಮಾಸ ಸ್ಟಾರ್ಟಿಂಗಲ್ಲಿ ಹೇಗಿರುತ್ತೆ ಅನ್ನೋ ವಸಂತ ಮಾಸದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ರಿ. ಈಗ ಮೊದಲಿಗೆ ಶಾಸ್ತ್ರಿಗಳೇ, ಗೋವಿಂದರಾಜು ಅಂತ ನವಲಗುಂದದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇವರ ಡೇಟ್ ಆಫ್ ಬರ್ತ್ 18/4 ತಿಂಗಳು 1961 ಮಧ್ಯಾಹ್ನ 12 ಗಂಟೆ. ಇವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರವನ್ನ ತಿಳಿಸ್ಕೊಡಿ ಅನ್ನೋದು. ಗೋವಿಂದರಾಜು ಅವರ ಪ್ರಶ್ನೆ ಮೊದಲಿಗೆ ಆರೋಗ್ಯ ಪ್ರಶ್ನೆಯನ್ನು ಕಳಿಸಿದ್ದಾರೆ. ಆರೋಗ್ಯ ಸಮಸ್ಯೆ ಇದೆ, ಏನಪ್ಪ ಪರಿಹಾರ ಅಂತ ನೋಡೋಣ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ ಆಗಿದೆ. ಲಗ್ನದ ಅಧಿಪತಿ ಲಾಭಸ್ಥಾನದಲ್ಲಿದ್ದಾನೆ. ಈಗ ಪ್ರಸ್ತುತ ಕಾಲ ಯಾವ್ದು ನಡೀತಾ ಇದೆಯಪ್ಪ ಅಂದರೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ತಮಗೆ ರಾಹುವಿನ ಭುಕ್ತಿ ನಡೀತಾ ಇದೆ. ಫೆಬ್ರವರಿಯಿಂದ ಶುರುವಾಗಿದೆ. ಫೆಬ್ರವರಿವರೆಗೆ ಕುಜ ಇತ್ತು. ಈ ಕುಜ ವ್ಯಯದಲ್ಲಿ ಇಷ್ಟು ದಿವಸ ನಿಮಗೆ ತ್ರಾಹಿ ಆಗಿರುತ್ತೆ. ಕಾರಣ ವ್ಯಯದ ಕುಜನಿಂದಾಗಿ. ಈಗ ರಾಹು ಪ್ರಾರಂಭವಾಗಿದೆ, ಆತ ದ್ವಿತೀಯದಲ್ಲಿದ್ದಾನೆ. ಎರಡೂ ತೊಡಕುಗಳೇ. ಈ ಒಂದು ನಿವಾರಣೆಗೆ ನೋಡಿ, ಒಂದು ರಾಹುಗ್ರಹ ಶಾಂತಿ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಸಗ್ರಹಪೂರ್ವಕ ರಾಹುಗ್ರಹ ಶಾಂತಿ. ಎರಡನೆಯದು, ಒಂದು ಆಶ್ಲೇಷ ಬಲಿ ಮಾಡಿಸಿ. ಇದು ತುಂಬ ತುಂಬ ಉಪಯುಕ್ತವಾಗುತ್ತೆ. ತುಂಬ ತೀವ್ರವಾಗಿದೆ ನಿಮ್ಮ ಕಾಯಿಲೆ, ತಟ್ಕೊಳ್ಳೋದಕ್ಕೆ ಆಗುತ್ತಾ ಇಲ್ಲ ಅಂದರೆ ಆಶ್ಲೇಷ ಬಲಿ ಮಾಡಿಸಿ, ಸಹಾಯ ಆಗುತ್ತೆ. ಮುಂದಿನ ಸಂದೇಶವನ್ನು ನೋಡೋಣ ಶಾಸ್ತ್ರಿಗಳೇ. ನವೀನ್ ಅಂತ ಹುಬ್ಬಳ್ಳಿಯಿಂದ, ಇವರ ಡೇಟ್ ಆಫ್ ಬರ್ತ್ 18ನೇ ತಾರೀಕು 12ನೇ ತಿಂಗಳು 1992, ಹುಟ್ಟಿದ ಸಮಯ ಮಧ್ಯರಾತ್ರಿ 12:56. ಇವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ. ನವೀನ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ. ಲಗ್ನದಲ್ಲಿ ಗುರುವಿದ್ದಾನೆ, ಚಂದ್ರನ ಜೊತೆಗೆ, ಲಾಭಾಧಿಪತಿ ಜೊತೆಗೆ. ತುಂಬ ಒಳ್ಳೆಯದಿದು, ಸಂಶಯ ಬೇಡ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಗುರು ದಶೆಯಲ್ಲಿ ಗುರು ಭುಕ್ತಿಯೇ ನಡೀತಾ ಇದೆ. ಈಗ ವಿವಾಹಕ್ಕೆ ಯೋಗ್ಯವಾಗಿದೆ ಕಾಲ. ಎಷ್ಟು ದಿವಸ ಆಗಲಿಲ್ಲ. ಯಾಕಪ್ಪ ಅಂತಂದರೆ ಕಾಲ ಬಂದಿರಲಿಲ್ಲ, ಈಗ ಬಂದಿದೆ. ಅಲ್ಲಿ ಶಾಸ್ತ್ರದಲ್ಲಿ ಇದೆ, ಕಾಮಸ್ಥ ಕಾಮಾಧಿಪ ಭಾರ್ಗವಾಣಾಂ ಋಕ್ಷಂ ದಿಶಂ ಶಂಸತಿ ತಸ್ಯ ಪತ್ನಾಃ ಶುಕ್ರಸ್ತಪೋವಾ ತನುನಾಥ ಭಾಂಶ ತ್ರಿಕೋಣಮಾಯಾತಿ ತದಾ ವಿವಾಹ. ಸಪ್ತಮಾಧಿಪತಿ ಕಾಲ ಬರದೆ ಹೊರತು ವಿವಾಹ ಆಗೋದು ಕಷ್ಟ ಅಂತ ಹೇಳುತ್ತೆ ಶಾಸ್ತ್ರ. ಯಾಕೆಂದರೆ ಸಪ್ತಮಾಧಿಪತಿ ವಿವಾಹದ ಅಧಿಪತಿ ಅಂತ. ಅವನ ಕಾಲ ಶುರುವಾಗಿದೆ ಈಗ. ಹೀಗಾಗಿ ಈಗ ನಿಮಗೆ ವಿವಾಹದ ಕಾಲ, ಕಂಕಣ ಬಲ ಕೂಡಿ ಬಂದಿದೆ. ಪ್ರಯತ್ನ ಮುಂದುವರಿಸಿ, ಅನುಕೂಲ ಆಗುತ್ತೆ. ಮೇ ನಂತರ ಹೆಚ್ಚಿನ ಅನುಕೂಲ ಇದೆ. ಅಂತೂ 2024 ಮುಗಿಯೋದ್ರೊಳಗೆ ವಿವಾಹ ಆಗುತ್ತೆ. ಸಂದೇಶಗಳಿಗೆ ಉತ್ತರಗಳನ್ನ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಮುಂದೆ 12 ರಾಶಿಗಳ ಫಲಾಫಲಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.